ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸೌತೆಪುರಿ ಮಾವಿನಕಾಯಿ ಬಳಸಿದ್ದೀನಿ. ಒಂದು ದಪ್ಪು ಟೊಮೊಟೊ ಮತ್ತು ಒಂದು ದಪ್ಪ ಕ್ಯಾಪ್ಸಿಕಮ್ಮು, ಒಂದು ದಪ್ಪದು ಸೌತೆಪುರಿ ಮಾವಿನಕಾಯಿ ಸಿಪ್ಪೆ ಒರೆದು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ದಪ್ಪ ಒಂದು ಈರುಳ್ಳಿನ ಚಾಪ್ ಮಾಡಿ ಇಟ್ಟಿದ್ದೀನಿ. ಒಂದು ಈರುಳ್ಳಿನ ಕೈಯಲ್ಲೇ ಉದ್ದುದ್ದೆ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಒಂದು 5-6, 1-2 ಟೇಬಲ್ ಸ್ಪೂನ್ ಕಡಲೆ ಬೀಜ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನು ಜೀರಿಗೆ. ನಾನು ಇದರಲ್ಲೇ ಚಾಪ್ ಮಾಡಿ ಇಟ್ಕೊಂಡಿರೋದು. ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಗೊಜ್ಜಿಗೆ ಅಂತ. ಅರ್ಧ ಕಪ್ಪು ಕಾಯಿ, ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ಉಣಿಯಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಅರಿಶಿನ ಪುಡಿ ಬಳಸ್ತಾ ಇದ್ದೀನಿ. ಇಷ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಬೇಕಾಗಿರುವ ಪದಾರ್ಥಗಳು. ಮೊದಲಿಗೆ ಬಾಣಲಿ ಇಟ್ಕೊಳ್ಳಿ. ಅದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಅರ್ಧ ಕಪ್ ಆಯಿಲ್ ಹಾಕ್ಕೊಳ್ಳಿ. ಹಾಕೊಂಡು ಅದು ಕಾದ ನಂತರ ಅಲ್ಲಿ ಇಟ್ಕೊಂಡಿದ್ದೀವಲ್ಲ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲನೂ ಹಾಕ್ಕೊಂಡು ಹಾಗೆ ಕೈ ಆಡಿಸ್ಬಿಟ್ಟು ಕಡಲೆ ಬೀಜ ಕೂಡ ಹಾಕ್ಕೊಂಡು ಕೆಂಪಾಳೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸಾಕು, ತುಂಬ ಕೆಂಪಗೂ ಬೇಡ, ತುಂಬ ಇದು ಬೇಡ, ಆ ಥರ ಮಾಡ್ಕೊಳ್ಳಿ. ಹಸಿಗಿದ್ರೆ ಚೆನ್ನಾಗಿರಲ್ಲ. ಚಿತ್ರಾನ್ನದ ಹುಳಿಲಿ ಕಡಲೆ ಬೀಜ ಕಟ್ಟ ಅಂತ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ ತಿನ್ನೋಕ್ಕೆ. ನೆಕ್ಸ್ಟು ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಹಂಗೆ ಫ್ರೈ ಮಾಡಿ. ನೆಕ್ಸ್ಟು ಅದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಳ್ಳಿ. ನಾನು ಉದ್ದುದ್ದಾಗಿ ಸ್ಲೈಸ್ ಮಾಡಿಟ್ಟಿದ್ನಲ್ಲ ಈರುಳ್ಳಿ, ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಹಂಗೆ ತಿರುಗಿಸಿ. ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಂಗೆ ಹಾಕ್ಕೊಳ್ಳಿ. ಹಂಗೆ ಹಾಕ್ಕೊಂಡು ತಿರುಗಿಸ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಕೆಂಪಗೆ ರೋಸ್ಟ್ ಆಗಬೇಕು, ಹಾಗೆ ಫ್ರೈ ಮಾಡಿ ಎಣ್ಣೆಯಲ್ಲಿ. ಮುಕ್ಕಾಲು ಭಾಗ ಫ್ರೈ ಆದ ನಂತರ ನೆಕ್ಸ್ಟು ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ, ಎಣ್ಣೆಲಿ ಬೆಂದೈತೆ ಈರುಳ್ಳಿ. ಈಗ ನಾನು ಇದಕ್ಕೆ ಇನ್ನೊಂದು ಕಪ್ಪು ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ದಪ್ಪ ಈರುಳ್ಳಿನ ನಾನು ಚಾಪರಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ, ತಿಕ್ನೆಸ್ ಬರುತ್ತೆ ಸ್ವಲ್ಪ ಚಿತ್ರಾನ್ನದ ಹುಳಿ ಅಂತ ಹಾಕಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ದಪ್ಪ ಕ್ಯಾಪ್ಸಿಕಮ್ನ ಚಾಪರ್ ಮಾಡಿದ್ದೀನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ, ಮಕ್ಕಳು ಹಿಂಗಿದ್ರೆ ಎಷ್ಟು ಅಂತ ಆಯ್ತಾರೆ, ತಿಂತಾರೆ. ನಮ್ಮನೇಲಂತೂ ನನ್ನ ಮಗ ಈರುಳ್ಳಿ, ಕ್ಯಾಪ್ಸಿಕಮ್ಮು ಪ್ರತಿಯೊಂದನ್ನು ಕೂಡ ಆಯ್ತಾನೆ, ಬರೀ ರೈಸ್ ಮಾತ್ರ ತಿಂತಾನೆ. ಹಂಗಾಗಿ ನಾನು ಯಾವಾಗ್ಲೂ ಈ ಥರ ಚಾಪ್ ಮಾಡಿ ಹಾಕ್ಬಿಡ್ತೀನಿ. ಅವನು ಎಷ್ಟು ಅಂತ ಆಯೋಕ್ಕಾಗುತ್ತೆ, ಹಂಗಾಗಿ ತಿಂತಾನೆ. ನೆಕ್ಸ್ಟು ಒಂದು ದಪ್ಪು ಟೊಮೊಟೊನು ಚಾಪ್ ಮಾಡಿ ಹಾಕಿದ್ದೀನಿ. ಟೊಮೊಟೊ ಕೂಡ ನನ್ನ ಮಗ ಆಯ್ದು ಎತ್ತಿಡ್ತಾನೆ. ಹಂಗಾಗಿ ಈ ಥರ ಮಾಡಿದ್ರೆ ಮಕ್ಳುಗಳು ತಿಂತವೆ. ನೀವು ಈ ಥರನೇ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 8 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನೀವು ಕಮ್ಮಿ ಜನ ಇದ್ದರೆ ಇದರಲ್ಲಿ 4 ಜನ ಇದ್ದರೆ ಇದರಲ್ಲಿ ನಾನು ಏನು ತೊಗೊಂಡಿದ್ದೀನೋ ಅದರಲ್ಲಿ ಅರ್ಧ ತೊಗೊಳ್ಳಿ. ಮತ್ತು ಇಲ್ಲಿ ಒಂದು ದಪ್ಪದು ಸೌತೆಪುರಿ ಮಾವಿನಕಾಯಿನ ಸಿಪ್ಪೆ ಒರೆದು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಇದು. ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ನಾನು ಯಾವಾಗ್ಲೂ ಮಾವಿನಕಾಯಿ ಹಾಕಿ ಮಾಡ್ತಿದ್ದೆ, ಇಲ್ಲಾಂದರೆ ವೆರೈಟಿ ಚಿತ್ರಾನ್ನ ಮಾಡ್ಬೇಕಾದ್ರೆ ನಿಂಬೆ ಹುಳಿ ಚಿತ್ರಾನ್ನ ಮಾಡ್ತಿದ್ದೆ, ಹುಣಸೆ ಹುಳಿನೇ ಬೇರೆ ಮಾಡ್ತಿದ್ದೆ, ಟೊಮೊಟೊ ಚಿತ್ರಾನ್ನನೇ ಬೇರೆ ಮಾಡ್ತಿದ್ದೆ. ಇವತ್ತು ಇರಲಿ ಅಂದ್ಬಿಟ್ಟು ಮೂರನ್ನೂ ಸೇರಿಸಿ 3 ಥರ ಚಿತ್ರಾನ್ನ ಹುಳಿ ಮಾಡ್ತೀವಲ್ಲ, ಆ ಥರ ಸೇರಿಸಿ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನೀವು ಮನೇಲಿ ಮಾಡ್ಕೊಳ್ಳಿ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ನೋಡಿ, ಅಲ್ಲಿ ಕುದ ಅಂತ ಎಣ್ಣೆ ನೋಡಿ, ಈರುಳ್ಳಿಯಿಂದ ಹಿಂಗೆ ಬೇರ್ಪಡ್ತೈತೆ, ಆ ಥರ ಅಷ್ಟು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಆಗಿ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತೈತೆ. ನೀವು ಹೊಸಬ್ರಿಗೆ ಎಂಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಹೊಸಬ್ರು ಮಾಡ್ತಾ ಇರೋದ್ರಿಂದ ನೀವು ಎಂಕರೇಜ್ ಕೊಟ್ಟಷ್ಟು ನಮಗೂ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸಾಕು. ನಿಮ್ಗೇನಾದರೂ ತುಂಬ ಇದು ಬೇಕು ಅಂದರೆ ಅರಿಶಿನ ಪುಡಿ ಇನ್ನೊಂದು 1/4 ಸ್ಪೂನ್ ಅಷ್ಟು ಹಾಕೊಳ್ಳಿ. ನಾನು ಇಲ್ಲೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 3 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಯಾಕಂದರೆ ಅನ್ನದ ಸ್ವಲ್ಪ ಹುಳಿಗೆ ಒಂದು ಸ್ವಲ್ಪ
ಒಂದು ಅರ್ಧ ಹಾಫ್ ಸ್ಪೂನ್ ಜಾಸ್ತಿ ಅನ್ನಂಗೆ ಹಾಕೊಳ್ಳಿ. ಯಾಕಂದರೆ ಕೆಲವರು ಅನ್ನಕ್ಕೆ ಉಪ್ಪು ಹಾಕಿರಲ್ಲ. ನಾವಿಲ್ಲಿ ಅನ್ನಕ್ಕೆ ಉಪ್ಪು ಹಾಕಿರೋದ್ರಿಂದ ನಾನು ನಾರ್ಮಲಾಗಿ ಹುಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ರಸನ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೆ. ಆ ರಸನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗಿದೆ. ಅದನ್ನು ಹಾಕೊಂಡು ಚೆನ್ನಾಗಿ ಹುಳಿ ಮತ್ತು ಮಾವಿನಕಾಯಿ ಎಲ್ಲ ನೀಟಾಗಿ ಹೊಂದಾಣಿಕೆ ಆಗಬೇಕು. ಅಲ್ಲಿಗಂಟ ಚೆನ್ನಾಗಿ ಫ್ರೈ ಮಾಡಿ, ಆ ಹುಣಸೆ ರಸದಲ್ಲಿರೋ ನೀರೆಲ್ಲ ಡ್ರೈ ಆಗಿ ಅದು ಎಣ್ಣೆ ಬಿಡಬೇಕು. ಆ ರೀತಿ ಆಗಬೇಕು. ಅಲ್ಲಿಗಂಟನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನೋಡಿ, ಸ್ವಲ್ಪ ನೀರು ಥರ ಇದೆಯಲ್ಲ, ಅದೆಲ್ಲ ನೀಟಾಗಿ ಎಣ್ಣೆ ಬಿಡಬೇಕು. ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳಿ. ಒಂದು 1/4 ಗಂಟೆನಾದರೂ ಬೇಕು ಅದು ನೀಟಾಗಿ ಫ್ರೈ ಆಗೋಕ್ಕೆ. ಅಲ್ಲಿಗಂಟನೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದ್ದರೆ ಎಂಕರೇಜ್ ಮಾಡಿ ಫ್ರೆಂಡ್ಸ್, ಅಷ್ಟೇ ನಾನು ಕೇಳೋದು. ಮತ್ತು ನೆಕ್ಸ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನೀಟಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮಿಕ್ಸಪ್ ಮಾಡ್ಕೊಳ್ಳಿ. ಮಿಕ್ಸಪ್ ಮಾಡಿಕೊಂಡು ಈಗ ನಿಮಗೆ ಚಿತ್ರಾನ್ನದ ಹುಳಿ ರೆಡಿಯಾಗುತ್ತೆ. ಸೌತೆಪುರಿ ಮಾವಿನಕಾಯಿ ಚಿತ್ರಾನ್ನದ ಹುಳಿ ರೆಡಿಯಾಗಿದೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಅವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಫ್ರೆಂಡ್ಸ್ ನಾನು ಕೇಳೋದು. ಇಷ್ಟೇ ಫ್ರೆಂಡ್ಸ್, ನೋಡಿ ನೀಟಾಗೆಲ್ಲ ಹೊಂದ್ಕೊಂಡಿದೆ. ಹೊಂದ್ಕೊಂಡಾದಮೇಲೆ ನೋಡಿ, ಅದನ್ನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ರೈಸ್ಗೆ ತುಂಬ ಚೆನ್ನಾಗಿತ್ತು. ಹಾಕೊಂಡು ತಿಂದು ಟೇಸ್ಟ್ ನೋಡಿದ್ದೀವಿ. ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ನಿಮಗೂ ಇಷ್ಟ ಆದರೆ ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.